ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳತ್ತೀನಿ. ಸೊ ಇವತ್ತು ಆ್ಯಸ್ ಯೂಶ್ವಲ್ ನಾನು ಡೈಲಿ ಲಾಗ ಮಾಡತ್ತೀನಿ ನೋಡ್ರಿ. ಇವತ್ತಿನ ದಿನ ಯಾವ ಥರ ಕಳೀತೈತಿ ಅನ್ನೋ ಪ್ರತಿಯೊಂದು ಈ ವಿಡಿಯೋನಾಗ ಇರ್ತೈತಿ. ಸೊ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋನು. ಸೊ ಇವಾಗ ಮಾರ್ನಿಂಗ್ ಆಗೈತಿ. ಏನು ಮಾಡಬೇಕು, ಕಟ್ ಇವಾಗ ಮಾರ್ನಿಂಗ್ ಆಗೈತಿ. ನೋಡ್ಬೇಕು ಮುಂದೆ ಏನೇನು ಆಗ್ತೈತೆ ಅಂತೇಳಿ. ಮಾರ್ನಿಂಗ್ ಆದ ತಕ್ಷಣ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು, ಆಮೇಲೆ ಲಂಚಿಗೆಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ಇದೇ ಇರ್ತೈತಿ. ಇವತ್ತು ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆ ಮಾಡ್ಬೇಕಂತ ಅಂದ್ಕೊಂಡೀವಿ. ಸೊ ಹಾಗಾಗಿ ನೋಡ್ಬೇಕು ಮಾಡ್ಬೇಕು. ಇವಾಗ ಬ್ಲ್ಯಾಕ್ ದೋಸೆ ಇದು ಇಷ್ಟ ಆಗತ್ತನ್ರಿ ನಿಂಗೆ? ತಿನ್ನಂದ್ರೆ ಇವತ್ತು ಅಂದರೂ ಹೆಲ್ತಿಗೆ ಚಲೋ. ಬಟ್ ಇವಾಗ ಈ ಕ್ಲೈಮೇಟಿಗೆ ತಿನ್ನಲ್ಲ ಅನ್ಸುತ್ತೆ ಜಾಸ್ತಿ ರಾಗಿ ಎಲ್ಲ. ಸಮ್ಮರ್ ಸೀಸನ್ ಒಳಗೆ ತಿಂತಾರೆ ಜಾಸ್ತಿ. ಬಟ್ ಇವಾಗ ಹಿಟ್ ಐತದ, ಅದಕ್ಕೆ ಕೆಡ್ತಂತೇಳಿ ಮಾಡಕತ್ತಿ. ಹಂಗಾಗಿ ಮಾಡಿಬಿಟ್ರಾಯ್ತು. ಡೈಲಿ ಬೇರೆ ಬೇರೆ ಏನು ಮಾಡೋದು ತಿಳಿಯಂಗೆ ಇಲ್ಲಲ್ರಿ. ಸೊ ಹಾಗಾಗಿ ಬರೀ ಉಪ್ಪಿಟ್ಟು ಚುಮ್ಮರಿ ಅವಲಕ್ಕಿ ಆಗ್ಬಿಡ್ತೈತಿ. ಸೊ ಅದ್ರ ಸಂಬಂಧ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಇವತ್ತು ರಾಗಿ ದೋಸೆ ಮಾಡಾಕತ್ತೀವಿ ನಮ್ಮ ಮನೆಯೊಳಗೆ. ಸೊ ಬರ್ರಿ ಯಾವ ಥರ ಮಾಡ್ತೈತಿ ಏನು ತೋರಿಸ್ತೀನಿ ನಿಮ್ಗೆ. ಸೊ ಇವಾಗ ಟಿಫನಿಗೆ ಅಂಥೇಳಿ ಬಂದೀವಿ ನಾವು. ಟಿಫನಿಗಂತ ಬಂದೀವಲ್ಲ, ಟಿಫನ್ ಪ್ರಿಪೇರ್ ಮಾಡೋಕ್ಕೆ ಬಂದೀನಿ. ಸೊ ಇವಾಗ ಆಲೂಗಡ್ಡೆ ಪಲ್ಯ ಮಾಡಬೇಕು. ಹಾಗಾಗಿ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡೈತಿ. ಜಸ್ಟ್ ಇವಾಗ ಒಗ್ಗರಣೆ ಹಾಕಿದ್ರೆ ಮುಗೀತು ನೋಡ್ರಿ. ಮಸ್ತ್ ಪಲ್ಯ ರೆಡಿ ಆಗ್ತೈತಿ. ಆಲ್ರೆಡಿ ಚಟ್ನಿ ಎಲ್ಲ ರೆಡಿ ಆಗೈತಿ. ಸೊ ಇವಾಗ ಪಟಾಪಟ ಅಂತ ಪಲ್ಯ ಮಾಡಿ ಅದಾದಮೇಲೆ ಚಟ್ನಿ ಮಾಡಿ ಅದಾದಮೇಲೆ ಕೊಡೋಣಂತ. ಇವರಿಗೆ ಹೊಟ್ಟೆ ಹಸ್ತೈತಂತ, ಅದಕ್ಕೆ ಬ್ರೆಡ್ ತಿನ್ರಿ. ಕರೆಂಟ್ ಹೋಗೈತಿ, ಫ್ಲಾಶ್ ಲೈಟ್ ಆನ್ ಮಾಡಿ ವ್ಲಾಗ್ ಮಾಡೋಂತ ಹಾರ್ಡ್ ವರ್ಕಿಂಗ್ ಎಷ್ಟು ಡೆಡಿಕೇಟೆಡ್ ಆಗದೆ ನೋಡ್ರಿ. ಇಲ್ಲೇ ನೋಡ್ರಿ ಆನಿಯನ್ ಮತ್ತು ಚಿಲ್ಲಿ, ಆಮೇಲೆ ಕೊರಿಯಂಡರ್, ಕರಿ ಲೀವ್ಸ್, ಟೊಮ್ಯಾಟೊ. ಸೊ ಇಷ್ಟು ಆಲೂಗಡ್ಡೆ ಪಲ್ಯಕ್ಕೆ ತೆಗೆದಿಟ್ಕೊಂಡೆ ನಾನು. ಸೊ ಇದು ಏನೈತಲ್ಲ ಹಣ್ಣು ಹಾಕ್ಬಿಟ್ಟವು ಇವು ಮೆಣಸಿನ್ಕಾಯಿ. ಸೊ ಆ ಮೆಣಸಿನ್ಕಾಯಿ ಇವು. ಸೊ ಅದಕ್ಕೆ ಹಂಗೆ ಹೆಚ್ಚಿಟ್ಟೈತಿ. ಈ ಕಡೆ ಬಂದರೆ ಆಲೂಗಡ್ಡೆ ಎಲ್ಲ ಕುದಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡೈತಿ. ಸೊ ಇದಿಷ್ಟು ರೆಡಿ ಆಗೈತಿ. ಇವಾಗ ಬ್ಯಾರಿ ಪಟ ಮಾಡೋಣ. ಇಲ್ಲೇ ಆಲೂಗಡ್ಡೆ ಪಲ್ಯ ರೆಡಿ ಆಗೈತಿ ನೋಡ್ರಿ. ಇವಾಗ ದೋಸೆ ಮಾಡೋಕ್ಕಂತ ಕೆಳಗೆ ಕುಂತೀನಿ ಹಂಚಿಟ್ಕೊಂಡೆ. ಸೊ ಒಂದು ಸ್ವಲ್ಪ ಜಾಸ್ತಿ ಹೊತ್ತಿಲ್ಲ, ಕಾಲು ನೋವು ಆಗ್ಬಿಡ್ದೈತಿ. ಆರಾಮ್ ಕುತ್ಕೊಂಡು ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡೆ ಕುಂತೀನಿ. ಸೊ ಇದು ಬಂದು ಗೋಧಿ ಹಿಟ್ಟಿನ ದೋಸೆ. ಇವರು ರಾಗಿ ಹಿಟ್ಟಿನ ದೋಸೆ ತಿನ್ನಂಗಿಲ್ಲ. ಸೊ ಹಾಗಾಗಿ ನಾವು ರಾಗಿ ಹಿಟ್ಟಿನ ದೋಸೆ ಮಾಡ್ಕೊಂಡಿವಿ ನಮಗೆ. ಸೊ ಇವ್ರಿಗೆ ಗೋಧಿ ಹಿಟ್ಟಿನ ದೋಸೆ ಮಾಡಕತ್ತೀವಿ ಇವತ್ತು. ವೆರೈಟಿ ದೋಸೆ. ಆಮೇಲೆ ಚಟ್ನಿನೂ ಒಂದು ಐದಲ್ಲ. ಚಟ್ನಿ ಮಾಡ್ರ? ಹಾಂ ಮಾಡಿ. ಮತ್ತು ಕರೆಂಟ್ ಇರಲಿಲ್ಲ? ಆಗ್ಲೇನ ಮಾಡೈತಿ, ಮೊದಲ ಮಾಡಿದ್ರ. ಸೊ ಇವಾಗ ದೋಸೆ ಹಾಕೋಣಂತ. ಇದು ಗೋಧಿ ಹಿಟ್ಟಿನ ದೋಸೆ ಮಾಡತ್ತೀನ್ರಿ ನಾ ಇವತ್ತು. ಗೋಧಿ ಹಿಟ್ಟು ಮತ್ತು ಬಜ್ಜಿ ಹಿಟ್ಟು ಹಾಕಿ. ಬಜ್ಜಿ ಹಿಟ್ಟ? ಹಾಂ, ಬಜ್ಜಿ ಹಿಟ್ಟು, ಕಡ್ಲಿ ಹಿಟ್ಟು, ಎಲ್ಲ ಥರದ ಹಿಟ್ಟು ಹಾಕಿನೂ ಮಾಡ್ತಾರೆ ದೋಸೆ. ಮಸ್ತ್ ರೌಂಡ್ ಆಗೈತೆ. ಹಿಂಗಾಗದು ಇದು ಹಿಟ್ಟಿನ ದೋಸೆ ಅಲ್ಲ. ಸೊ ಕರೆಕ್ಟ್ ಶೇಪ್ ಒಳಗೆ ಇರಂಗಿಲ್ಲ. ಮಸಾಲ ದೋಸೆ ಅಂದರೆ ಇರ್ತೈತಿ. ವೆರಿ ಚುಚ್ಚುಗ ಎಲ್ಲ ಚುಚ್ಚುಗ ಏರ್ ಇಟ್ ಈಸ್. ಸಾಕುಡುವ ನಿನ್ನ ಇಂಗ್ಲೀಷ್. ನನ್ನ ದಾಸ್ ಹೊತ್ತ ಕೊಟ್ಟು ಜಲ್ದಿ ತೆಗಿ. ತಡಿ ಅದ್ರ ಬಾಜು ಹೋಗಿ ಬರ ಅಂತಂದ್ರೆ ತೆಗಿಬೇಕಂತ ಏನು ಹೇಳಿದಿಲ್ಲ. ಇಲ್ಲ, ಇದನ್ನು ಸ್ವಲ್ಪ ಬೇಯಬೇಕು. ಗೋಧಿದಲ್ಲ ಅದಕ್ಕನ ಗೊತ್ತಿಲ್ಲ ನಿನ್ಗೂ. ಬಟ್ ಆರೋಗ್ಯವಾಗಿರೋಂಗೆ ಮಾಡ. ಏನು ಮಾಡಿದ? ಜಲ್ದಿ ಮಾಡಪ್ಪ. ನೋಡ್ರಿ ದೋಸೆ ಉಬ್ಬ ಆತೈತಿ ನಮ್ದು. ದೂರಿಂದ ಪರೋಟ ಕಣಂಗೆ ಕಾಣಂತದ. ಆ್ಯಕ್ಚುಲಿ ದೋಸೆ ಉಬ್ಬ ಆತೈತೆ ಅಂತ ಹೇಳ್ರಿ ನಾನು. ಅಲ್ಲ, ದೂರಿಂದ ಪರೋಟ ಕಣಂಗೆ ಕಾಣ್ತದ. ಬಂತು ಬಿಸಿ ದೋಸೆ ರೆಡಿ ಆಯ್ತು ನೋಡ್ರಿ. ಇವಾಗ ಎಲ್ಲ ದೋಸೆ ಮಾಡಬೇಕು. ಅದಾದ್ಮೇಲೆ ರಾಗಿ ದೋಸೆನೂ ಮಾಡಬೇಕು. ಫಸ್ಟ್ ಇದು ದೋಸೆ ಮಾಡಿ ತೆಗಿಲ್ಲಂತ. ರಾಗಿ ದೋಸೆ ನಮ್ಮ ಕಾರ್ತಿಕ್ ಬರ್ತಾನೆ ನೆಕ್ಸ್ಟ್. ಅವನು ತಿನ್ನಲ್ರಿ, ಅವನು ಜಗಳ ಮಾಡ್ತಾನೆ. ಈಗ ಅವನಿಗೆ ಹಿಟ್ಟಿಂದ ಬೇಕನ. ಮತ್ತೆ ಎದಕ್ಕೆ ರಾಗಿದ್ ಮಾಡಕ್ಕೆ ಹೋಯ್ದ್ರು? ಸುಮ್ಮನೆ ಹಿಟ್ಟಿಂದ ಮಾಡ್ಬೇಕಿಲ್ಲ. ನೋಡು ನಂಗೆ ಮಧ್ಯಾಹ್ನ ಖಾಲಿ ಆತ್ಮ ಆಟೋಮೆಟಿಕ್ ತಿನ್ನಲೇಬೇಕು. ಇವಾಗ ಗೋಧಿ ಹಿಟ್ಟಿನ ದೋಸೆ ಮಾಡಿದ್ದಾಯ್ತು. ನೆಕ್ಸ್ಟ್ ಇಲ್ಲೇ ರಾಗಿ ದೋಸೆ ಹಾಕ್ತೀನಿ ನೋಡ್ರಿ.
ಇವಾಗ ರಾಗಿ ದೋಸೆ ಮಾಡತ್ತೀವಿ. ಮಸಾಲೆ ದೋಸೆ ಫುಲ್ ಎಲ್ಲ ಕವರ್ ಆಗಲ್ಲ ಎಲ್ಲ ಕಡೆನ ಸ್ವಲ್ಪ ಅಲ್ಲೆಲ್ಲ ಗ್ಯಾಪ್ ಉಳಿತೈತೆ. ನಾವು ಏನು ಹಂಗಾಗಿ ಸೊ ಇವಾಗ ಜಸ್ಟ್ ಕಿಚನ್ನಿಗೆ ಬಂದೆ ರೀ. ಸೊ ನಮ್ದು ಡೈಲಿ ರೊಟೀನ್ ಸ್ಟಾರ್ಟ್ ಆಯ್ತು. ಆ್ಯಕ್ಚುಲಿ ಸೇಮ್ ಇರ್ತೈತಿ, ಅಂಥ ಪರಿ ಏನು ಡಿಫ್ರೆನ್ಸ್ ಇರೋಂಗಿಲ್ಲ ಡೈಲಿ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಇದನ್ನು ಏನದು ಮ್ಯಾಗಿ ಮತ್ತು ಒಗ್ಗರ್ಣೆ ಮಾಡಕತ್ತೀನಿ. ಸೊ ಎರಡು ಮಾಡ್ಬೇಕಂತ ಅಂದ್ಕೊಂಡೈತಿ. ಸೊ ಇವಾಗ ಒಗ್ಗರ್ಣೆ ಮಾಡೋಣ ಅಂತ, ಆಮೇಲೆ ಮ್ಯಾಗಿನೂ ಮಾಡೋಣ ಅಂತ. ಆಲ್ರೆಡಿ ನಾ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ನಿ. ಸೊ ಇವಾಗ ಪ್ರಿಪೇರ್ ಮಾಡಬೇಕಷ್ಟೇ, ಜಸ್ಟ್ ಒಗ್ಗರ್ಣೆ ಹಾಕಬೇಕು. ಇನ್ನೊಂದೇನಂದ್ರೆ ನಾನು ಲೈವ್ ವಿಡಿಯೋ ಮಾಡೇನ್ರಿ ಮೊನ್ನೆ. ಸೊ ಅದನ್ನು ಮಿಸ್ ಮಾಡಲಿಲ್ಲಂಗೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಸೊ ಫಾರ್ ದಿ ಫಸ್ಟ್ ಟೈಮ್ ಮಾಡೇನಿ, ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬರ್ರಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಕ್ಕೆ. ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿನಿ. ಇದೇನೈತಿ ಒಗ್ಗರ್ಣೆ ಕಟ್ ಮಾಡಿ ಇಟ್ಕೊಂಡೀನಿ. ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಕೊತ್ತಂಬರಿ. ಸೊ ಇದಿಷ್ಟು ಒಗ್ಗರ್ಣೆ ಮಾಡಕ್ಕೆ ಇಟ್ಟೀನಿ. ಆಮೇಲೆ ಈ ಸೈಡ್ ಬಂದು ಒಂದು 2 ಪೀಸ್ ಅಷ್ಟು ತೊಗೊಂಡಿನಿ ನಾನು ಮೆಣಸಿನ್ಕಾಯಿ. ಇಲ್ಲೇ ಕ್ಯಾರೆಟ್, ಅದಾದಮೇಲೆ ಇಲ್ಲೇ ಉಳ್ಳಾಗಡ್ಡಿ. ಸೊ ಇದಿಷ್ಟನ್ನು ತೊಗೊಂಡೇನಿ ಮ್ಯಾಗಿಗೆ. ಒಬ್ಬೊಬ್ಬರು ಮ್ಯಾಗಿ ಏನೈತಿ ಉಳ್ಳಾಗಡ್ಡಿ ಇಲ್ಲಂಗೂ ರೆಡಿ ಮಾಡ್ತಾರೆ. ಸೊ ನಾವು ಈ ಉಳ್ಳಾಗಡ್ಡಿ ಹಾಕತ್ತೀನಿ ನಾನು, ಹಂಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕತ್ತೀನಿ. ಜಾಸ್ತಿ ಏನು ಹಾಕಿಲ್ಲ, 1-2 ಪೀಸ್ ಅಷ್ಟೇ ಹಾಕ್ತೀನಿ. ನಾವು ಟ್ರಿಪ್ಪಿಗೆಲ್ಲ ಹೋದಾಗ ನಮಗೆ ಅಲ್ಲಿ ಇದು ಉಳ್ಳಾಗಡ್ಡಿ ಇಲ್ಲಂಗೆ ಮಾಡಿಕೊಟ್ಟಿದ್ರು. ಬಟ್ ಅಂದರೂ ಟೇಸ್ಟ್ ಚೆನ್ನಾಗಿತ್ತು ನೋಡ್ರಿ. ಸೊ ಆಯಿಲ್ ಏನೂ ಹಾಕಿರಲಿಲ್ಲ ಅವರು, ಅದು ಚೆನ್ನಾಗಿರ್ತೈತಿ. ಬಟ್ ನಾವು ಮನೆಯೊಳಗೆ ಮಾಡಿದಾಗ ಯಾಕೋ ಅಷ್ಟು ಚಲೋ ಅನ್ಸಂಗಿಲ್ಲ ನಮಗೆ. ಸೊ ಹಾಗಾಗಿ ಇವಾಗ ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಾಡತ್ತೇನೆ. ಸೊ ಇದ್ರ ಜೊತೆಗೆ ನಾನು ಲಾಸ್ಟ್ ಟೈಮ್ ಒಂದ್ಸತಿ ಎಗ್ ಮ್ಯಾಗಿನೂ ಮಾಡಿದ್ದೆ ರೀ. ಸೊ ಅದು ಮಸ್ತ್ ಟೇಸ್ಟ್ ಬಂದಿತ್ತು. ಸೊ ಇನ್ನೊಂದ್ಸತಿ ಯಾವಾಗಲಾದರೂ ಎಗ್ ಮ್ಯಾಗಿ ಮಾಡೋಣಂತ. ಇವತ್ತು ಶುಕ್ರವಾರ ಐತಿ. ಸೊ ಹಾಗಾಗಿ ನಾವು ಇವತ್ತು ನಾನ್ ವೆಜ್ ಮಾಡೋಂಗಿಲ್ಲ. ಸೊ ಅದ್ರ ಸಂಬಂಧ ನೆಕ್ಸ್ಟು ಸಂಡೇ ಏನಾದರೂ ಅಥವಾ ಬೇರೆ ದಿನ ಮಾಡ್ತೀನಿ. ಸೊ ಆವಾಗ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಸೊ ಇವಾಗ ಪಟ ಅಂತ ಕೆಲಸ ಮುಗಿಸೋಣ. ಫಸ್ಟಿಗೆ ಇಲ್ಲಿ ಶೇಂಗಾಕಾಳು ಹಾಕೋಣ. ಶೇಂಗಾಕಾಳು ಏನು ಕಾಣ್ಸೋದು, ಎಣ್ಣೆ ಭಾಳ ಕಾದೈತಿ, ಹಾಗಾಗಿ ಜಲ್ದಿ ಫ್ರೈ ಆಗೈತಿ. ಇವಾಗ ಈ ಸೈಡ್ ಒಗ್ಗರ್ಣೆ ಎಲ್ಲ ಮಾಡಿದ್ದಾಯ್ತು. ನೆಕ್ಸ್ಟ್ ನಾನಿಲ್ಲೇ ಮ್ಯಾಗಿ ಮಾಡತ್ತೀನಿ. ಸೊ ಇಲ್ಲೈತೆ ನೋಡ್ರಿ ಮ್ಯಾಗಿ. ಆ್ಯಕ್ಚುಲಿ ಫ್ಯಾಮಿಲಿ ಪ್ಯಾಕ್ ತೊಗೊಂಬಂದೀವಲ್ಲ ನಾವು, ಇದ್ರೊಳಗೆ ಒಂದು ಉಳ್ದೈತಿ, ಆಮೇಲೆ ಇನ್ನೊಂದು ಪ್ಯಾಕ್ ಒಳಗೆ ಒಂದು ಉಳ್ದೈತಿ. ಸೊ ಹಾಗಾಗಿ 2 ಸೇರಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೇನಿ. ಸೊ ಖಾಲಿ ಆಗಿಬಿಡ್ದೈತಿ ಅಂದರೆ ನಾವು ಒಂದು ಮುಗಿಸಿ ಅದಾದಮೇಲೆ ತೊಗೊಂಡಿಲ್ಲ ಇದನ್ನ. ಸೊ ಹಾಗಾಗಿ ಉಳ್ದೈತಿದು. ಸೊ ಅದ್ರ ಸಂಬಂಧ ಮಾಡತ್ತೀನಿ. 2 ಮಿನಿಟ್ಸ್ ಒಳಗೆ ಆಕೈತೆ ಅಂತಾರೆ, ಬಟ್ 2 ಮಿನಿಟ್ಸ್ ಒಳಗೆ ಆಗೋದೇ ಇಲ್ಲ ಇದು ಮ್ಯಾಗಿ. ಸುಳ್ಳ ಹೇಳ್ತಾರಂಗೆ. ಇಲ್ಲಿ ನೋಡ್ಬೋದು ಒಗ್ಗರ್ಣೆ ಎಲ್ಲ ರೆಡಿ ಆಗೈತಿ. ಅವಲಕ್ಕಿ ಹಚ್ತೀನಿ, ಅದ್ರ ಜೊತೆಗೆ ಮ್ಯಾಗಿನೂ ಮಾಡ್ತೀವಿ. ಮಸ್ತ್ ಬಿಸಿ ಬಿಸಿ ಮ್ಯಾಗಿ ರೆಡಿ ಆಗತ್ತೈತೆ ನೋಡ್ರಿ. ಈಗ ಈ ಕಡೆ ಅವಲಕ್ಕಿನೂ ರೆಡಿ ಆಗ್ಯಾವು. ಸೊ 2 ತಿನ್ನೋಣ. ಸೊ ಇವಾಗ ಮಧ್ಯಾಹ್ನ ಆಗೈತಿ, ಲಂಚ್ ಮಾಡಬೇಕು. ಆ್ಯಕ್ಚುಲಿ ಇವತ್ತು ಮನೆಯೊಳಗೆ ಲಂಚ್ ಮಾಡಕತ್ತಾರ ನಾನು ಮತ್ತು ಕಾರ್ತಿಕ ಅಷ್ಟೇ. ಕಾರ್ತಿಕಂದು ಏನು ಕನ್ಫರ್ಮ್ ಗೊತ್ತಿಲ್ಲಲ್ಲ ರೀ, ಕಾರ್ತಿಕಂದು ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ. ಸೊ ಅಮ್ಮನೂ ಹೊರಗೆ ಹೋಗ್ಯಾರ, ಅದ್ರ ಜೊತೆಗೆ ಇವರು ಹೊರಗೆ ಹೊಂಟಾರ ಊಟಕ್ಕಂತ ಹೇಳಿ. ಸೊ ನಾನು ಒಬ್ಬೇಕೆ ನೋಡೋಣಂತ ರೀ. ಕಾರ್ತಿಕ್ ಬರ್ತಾನೆ ಇಲ್ಲ, ಕಾಲ್ ಮಾಡು ಒಂದ್ಸತಿ. ಇವಾಗ ಅವನಿಗೆ ಕಾಲ್ ಮಾಡಿ ಕೇಳ್ತೀನಿ. ಇನ್ ಕೇಸ್ ಅವ್ನು ಬರ್ತೇನಂದ್ರೆ ಅವಂಗೂ ಮಾಡ್ತೀನಿ ಅಡುಗೆ, ಇಲ್ಲ ಅಂದರೆ ಇಲ್ಲ. ಆ್ಯಕ್ಚುಲಿ ಅಡುಗೆ ಅನ್ನೋಕೆ ಒಂದಿಬ್ಬರೇ ಇರ್ತೀವಲ್ಲ. ಸೊ ರೈಸ್ ಅಷ್ಟೇ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡೇನಿ. ಸೊ ವೈಟ್ ರೈಸ್ ಮಾಡ್ಕೊಂಡೈತಿ, ಆಮೇಲೆ ಹಂಗೆ ಒಗ್ಗರ್ಣಿನೂ ಇತ್ತು ಬೆಳಗ್ಗೆದು. ಸೊ ಹಾಗಾಗಿ ಇವಾಗ ಕಾಲ್ ಮಾಡ್ಯಾರ್ತಾಡ್ರಿ. ವಿನೋದ್ ಕಡೆ ಆಯಿತು ಬಾಬಾ ಬರ್ತಾನಂತ. ನನಗೆ ಕಾರ್ತಿಕ್ಗೆ ಇವಾಗ ಚಿತ್ರಾನ್ನ ಅಷ್ಟೇ ತಿನ್ಬೇಕು ಇವಾಗ. ಅದ್ರ ಜೊತೆಗೆ ಏನಾದರೂ ಶೇವ್, ಇಲ್ಲ ಅಂದ್ರೆ ನಿನ್ನೆದು ಗಾಟಿಯ ಪ್ಯಾಕೆಟ್ ಐತಲ್ಲ, ಗಾಟಿಯ ಪ್ಯಾಕೆಟಿನ ಒಂದೇ ಐತದ. ಸೊ ಅದ್ರೊಳಗೆ ಶೇರ್ ಮಾಡ್ಕೊಂಡು ತಿಂತೀವಿ. ಸೇವು, ಇಲ್ಲಾಂದ್ರೆ ಶೇಂಗಾ ಚಟ್ನಿ, ಇಲ್ಲಾಂದ್ರೆ ಉಪ್ಪಿನಕಾಯಿ, ಇಲ್ಲಾಂದ್ರೆ ಮನೆ ಚಟ್ನಿ, ಇಲ್ಲಪ್ಪ ಅಂದ್ರೆ ಘಾಟೆ, ಇವನ್ನೇನು ಹಚ್ಕೊಂಡು ಊಟ ಮಾಡಿ. ಹೌದು, ನಾವೇನಾರು ಹಚ್ಕೊಂಡು ತಿಂತೀವಿ, ನೀವು ಹೊರಗೆ ಹೋಗ್ಬೇರಿ ನಮ್ಮನ್ನ ಬಿಟ್ಟು. ನೀನೇ ಹೇಳೋದಪ್ಪ.
ನಾ ಅಂದಿಲ್ಲ ರೀ, ಸುಳ್ಳ ನನ್ನ ಮೇಲೆ ಹಾಕಕತ್ತಾರ, ನೀನೇ ಹೇಳಿ ಅಲ್ಲ ಹೊರಗೆ ಹೋಗಂತ, ನೀನೇ ಹೇಳಿ ಅಲ್ಲ ಹೊರಗೆ ಹೋಗಂತ ಅಂತೇಳಿ. ಸೊ ಇವಾಗ ಮತ್ತೆ ಕಾರ್ತಿಕಂದು ಕ್ಯಾನ್ಸಲ್ ಆತ್ರಿ ಊಟಕ್ಕೆ ಬರೋದು, ಹಂಗಾಗಿ ನಾನು ಅಷ್ಟ ಇವಾಗ ಮನೆಯೊಳಗೆ ಊಟ ಮಾಡೋದು. ಸೊ ರೈಸ್ ತಗೊಂಡೇನಿ ಇಲ್ಲಿ. ಸೊ ರೈಸ್ ಎಲ್ಲ ಐತಿ, ಇವಾಗ ಒಗ್ಗರ್ಣಿನೂ ಎಲ್ಲ ಐತಿ. ಸೊ ಇದನ್ನಿಷ್ಟು ಸೊ ಇದನ್ನೆರಡು ಕಲಿಸ್ಕೊಂಡು ಚಿತ್ರಾನ್ನ ಮಾಡಿಕೊಂಡು ಚಿತ್ರಾನ್ನ ತಿನ್ನಬೇಕು. ಹಾಡಿದಲ್ಲ, ಚಿತ್ರಾನ್ನ 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 ಹಂಗೆ ಒಂದು ಘಾಟಿ ಪ್ಯಾಕೆಟ್ ಐತಿ, ಘಾಟಿಯ ಪ್ಯಾಕೆಟ್ ಐತಲ್ಲ, ಸೊ ಅದು ಐತಿ. ನಿನ್ನೆ ಪಲಾವ್ ಈಗ ಅಂತ ಹೇಳಿ ತಂದಿತ್ತು, ಅದು ಹಂಗೆ ಉಳ್ದೈತಿ. ಸೊ ಅದನ್ನು ತೊಗೊತೀನಂತ ಇವಾಗ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ಸು ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ ಅಂತ.